ಒಂದು ಕಡೆ ಎಫೆಕ್ಟ್ ಆದರೆ ಅದಕ್ಕೆ ಹೊಂದಿಕೊಂಡಿರುವಂತಹ ಅದರ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ಹಲವಾರು ವ್ಯವಸ್ಥೆಗಳು ಕೂಡ ಏರುಪೇರು ಆಗಿಬಿಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈಗ ಸ್ಮಶಾನಕ್ಕೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ತಟ್ಟಿದೆ. ಸದ್ಯ ಹಿಂದೂ ರುದ್ರಭೂಮಿಯ ಅನಿಲ ಚಿತಾಗಾರದಲ್ಲಿ ಸಮಸ್ಯೆ ಆಗ್ತಾ ಇದ್ದು ಅನಿಲ ಪೂರೈಕೆಯ ವ್ಯತ್ಯಯ ಹಿನ್ನೆಲೆಯಲ್ಲಿ ಬಂದ್ ಮಾಡಿದ್ದಾರೆ. ಕೋಲಾರದ ರೆಹಮತ್ ನಗರದಲ್ಲಿರುವ ಹಿಂದೂ ರುದ್ರಭೂಮಿ ಇದಾಗಿದೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಮಾಡಿಕೊಂಡಿದ್ದು ಸದ್ಯ ಅನಿಲದಿಂದಲೇ ಡಿಪೆಂಡ್ ಆಗಿತ್ತು ಈ ಚಿತಾಗಾರ. ಶವಗಳನ್ನು ಸುಡೋದಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಶವವನ್ನು ಹೊತ್ತು ತಂದವರು ವಾಪಸ್ ಹೋಗ್ತಾ ಇದ್ರು. ಹಾಗಾಗಿ ಒಂದು ಫಲಕವನ್ನು ಹಾಕಿ ಕ್ಲೋಸ್ ಮಾಡಿಬಿಡೋದೇ ಉತ್ತಮ ಅಂತ ಈಗ ಅಲ್ಲಿನ ಕೋಲಾರದ ರೆಹಮತ್ ನಗರದಲ್ಲಿರುವ ಹಿಂದೂ ರುದ್ರಭೂಮಿಯನ್ನು ಸದ್ಯದ ಮಟ್ಟಿಗೆ ಬಂದ್ ಮಾಡಿದ್ದಾರೆ. ಗ್ಯಾಸ್ನ ಸಮಸ್ಯೆಗಳೆಲ್ಲವೂ ಕೂಡ ಒಂದು ಬ್ಯಾಲೆನ್ಸ್ ಸ್ಟೇಜಿಗೆ ಬಂದ ನಂತರದಲ್ಲಿ ಮತ್ತೆ ಪುನರಾರಂಭ ಆಗುತ್ತೆ. ಇಸ್ರೇಲ್ ಇರಾನ್ ಯುದ್ಧದ ಪರಿಣಾಮ ಇವತ್ತು ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಆದರೆ ಕೋಲಾರದಲ್ಲಿ ಗ್ಯಾಸ್ ಇಲ್ಲದ ಪರಿಣಾಮ ಇವತ್ತು ಹೆಣಗಳನ್ನು ಸುಡೋದಕ್ಕೆ ಕೂಡ ಪರಿತಪಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವು ಇವತ್ತು ಕೋಲಾರ ನಗರದ ರೆಹಮತ್ ನಗರದಲ್ಲಿ ಇರುವಂಥ ಹಿಂದೂ ರುದ್ರಭೂಮಿಯಲ್ಲಿದ್ದೀವಿ. ಇಲ್ಲಿ ನೋಡೋದಾದರೆ ಇದು ಅನಿಲ ಚಿತಾಗಾರ. ಇಲ್ಲಿ ಸುಮಾರು 2014ರಲ್ಲಿ 75 ಲಕ್ಷ ಖರ್ಚು ಮಾಡಿ ಈ ಅನಿಲ ಚಿತಾಗಾರವನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಹೆಣ ಸುಡೋದಕ್ಕೆ 4 ಸಿಲಿಂಡರ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಸದ್ಯ ಈ ಅನಿಲ ಚಿತಾಗಾರವನ್ನು ಮುಚ್ಚಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡೋದಾದರೆ ಇಲ್ಲಿ ಸೌದೆಯಲ್ಲಿ ಹೆಣಗಳನ್ನು ಸುಡುವಂಥ ಒಂದು ಪ್ರಕ್ರಿಯೆಗೆ ಇಲ್ಲಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ನೋಡೋದಾದರೆ ಅನಿಲ ಚಿತಾಗಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸೌದೆಯಲ್ಲಿ ಸುಡೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಅನಿಲ ಚಿತಾಗಾರ ಏನಿದೆ ಇಲ್ಲಿ ಒಂದು ಹೆಣ ಸುಡೋದಕ್ಕೆ 3,500 ರೂಪಾಯಿಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಇದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಏನು ಸಿಲಿಂಡ್ರು ಬೇರೆ ಬೇರೆ ಕಾರಣಗಳಿಂದಾಗಿ ಸಿಲಿಂಡರ್ ಸಮಸ್ಯೆ ಉದ್ಭವ ಆಗಿದೆ. ಆದರೆ ಇಲ್ಲಿ ಅನಿಲ ಚಿತಾಗಾರಕ್ಕೆ ಕೂಡ ಈ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಹೆಣ ಸುಡಬೇಕಾದ್ರೆ 3 ಸಿಲಿಂಡ್ರಿಂದ 4 ಸಿಲಿಂಡರ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನೆಪ ಹೇಳಿ ಇವತ್ತು ಈ ಒಂದು ಚಿತಾಗಾರಕ್ಕೆ ಬಾಗಿಲನ್ನು ಹಾಕಿರ್ತಕ್ಕಂಥದ್ದು, ಬಂಧನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದೊಂದು ಹಳೆಯ ಪದ್ಧತಿಯಾಗಿರ್ತಕ್ಕಂಥದ್ದು. ಅಂದರೆ ಈಗ ವಿದ್ಯುತ್ ಚಿತಾಗಾರ ಬಂದಿದೆ, ಈ ಪರಿಣಾಮ ಅನಿಲ ಚಿತಾಗಾರವನ್ನು ಈಗಾಗಲೇ ಮುಚ್ಚಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ವಿದ್ಯುತ್ ಚಿತಾಗಾರಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಚಿತಾಗಾರಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಕಾಮಗಾರಿ ಇನ್ನೇನು ಆರಂಭ ಆಗಬೇಕಾಗಿದೆ. ಆದರೆ ಸದ್ಯಕ್ಕೆ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು, ಜೊತೆಗೆ ಅನಿಲ ಚಿತಾಗಾರವನ್ನು ಮೇಂಟೈನ್ ಮಾಡೋದು ಕಷ್ಟ ಅನ್ನೋ ಕಾರಣಕ್ಕೆ ಅನಿಲ ಚಿತಾಗಾರಕ್ಕೆ ಬೀಗ ಹಾಕಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸದ್ಯಕ್ಕೆ ಈ ಒಂದು ಅನಿಲ ಚಿತಾಗಾರ ಏನಿದೆ ಇದು ಬಂದಾಗಿರ್ತಕ್ಕಂಥದ್ದು. ಇದರ ಉದ್ದೇಶ ಇಷ್ಟೇ, ಸಿಲಿಂಡರ್ ಬೆಲೆ ಏರಿಕೆ ಜೊತೆಗೆ ಇದು ಒಂದು ರೀತಿಯ ಹಳೆ ಪದ್ಧತಿ ಅನ್ನೋ ಕಾರಣಕ್ಕೆ ಈ ಒಂದು ಇದನ್ನು ಅನಿಲ ಚಿತಾಗಾರವನ್ನು ಕ್ಲೋಸ್ ಮಾಡಿರ್ತಕ್ಕಂಥದ್ದು, ಬಂದ್ ಮಾಡಿರ್ತಕ್ಕಂಥದ್ದು. ಸದ್ಯ ಇದು ನಗರಸಭೆಯ ಸುಪರ್ದಿಯಲ್ಲಿರ್ತಕ್ಕಂಥದ್ದು. ಒಂದು ಶವ ಸುಡೋದಕ್ಕೆ 3,500 ರೂಪಾಯಿಯನ್ನು ಫಿಕ್ಸ್ ಮಾಡಿದ್ರು. ಜೊತೆಗೆ ಇದೊಂದು ಅನಿಲ ಚಿತಾಗಾರ ಹಳೆಯ ಪದ್ಧತಿ, ಈಗ ವಿದ್ಯುತ್ ಚಿತಾಗಾರ ಬಂದಿದೆ ಅನ್ನೋ ಕಾರಣಕ್ಕೆ ಅನಿಲ ಚಿತಾಗಾರವನ್ನು ಸದ್ಯಕ್ಕೆ ಬಂದ್ ಮಾಡಿರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಸಿಲಿಂಡರ್ಗಳ ಕೊರತೆ ಕೂಡ ಇದಕ್ಕೂ ಕೂಡ ಕಾಡ್ತಾ ಇದೆ ಅನ್ನೋ ಒಂದು ಮಾತು ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.